ಆಕ್ಸಿಡೆಂಟ್ ಮಾಡ್ದವ್ರು ಯಾರು ಹೇಳಿ ಅಪ್ಪಯ್ಯ? ನಿನ್ ತಮ್ಮ ಸಿದ್ದೇಗೌಡ ಕಲ. ಈ ವಿಷಯದಿಂದ ದೂರ ಹೋಗ್ಬೇಕು ಅಂದ್ರೆ ಆಗ್ತಾನೆ ಇಲ್ವಲ್ಲ. ಈ ಕಡೆ ಅಪ್ಪನ ಮಾತನ್ನು ಮೀರಿದ್ರೆ ಸಿದ್ದುಗ್ ತೊಂದರೆ ಆಯ್ತದೆ, ಸಿದ್ದುಗ್ ತೊಂದರೆ ಆದ್ರೆ ಇಡೀ ಮನೆ ಸಂತೋಷ ಹಾಳಾಯ್ತದೆ. ಆದರೂ ಸತ್ಯ ಗೊತ್ತಿದ್ದು ಸುಮ್ಮನೆ ಇರೋದಕ್ಕೂ ಆಗ್ತಿಲ್ಲ. ಏನಪ್ಪ ಮಾಡೋದು? ಯಾಕ್ರಿ ನಿದ್ದೆ ಬರ್ತಿಲ್ವಾ? ಅಲ್ಲ, ನಿದ್ದೆ ಮಾಡದೆ ಏನು ಯೋಚನೆ ಮಾಡ್ತಿದ್ದೀರಾ? ಏನಾಯ್ತು? ಯಾಕೆ ಎದ್ದು ಕೂತಿದ್ದೀರಾ? ಏನೂ ಇಲ್ಲ ನೀಲು, ನೀನು ಸುಮ್ಮನೆ ಮಲ್ಕೋ. ಅಲ್ಲ ರೀ, ಒಂದ್ಸಲ ದಿಂಬಕ್ಕೆ ತಲೆ ಇಟ್ರೆ ಸಾಕು, ತಲೆ ಮೇಲೆ ಆಕಾಶ ಬಿದ್ದರೂ ನಿಮಗೆ ಗೊತ್ತೇ ಆಗಲ್ಲ. ಅಂಥದ್ರಲ್ಲಿ ಇವತ್ತು ಹೀಗೆ ಎದ್ದು ಕೂತ್ಕೊಂಡು ಯೋಚನೆ ಮಾಡ್ತಿದ್ದೀರಾ ಅಂತ ಅಂದರೆ ವಿಷಯ ಏನೋ ಗಂಭೀರವಾಗಿದೆ ಅಂತಾನೆ. ಅದೇನಾಯ್ತು ಅಂತ ಹೇಳಿ. ಏನೂ ಇಲ್ಲ ನೀಲು, ಸುಮ್ಮನೆ ನನಗೆ ಹಿಂಸೆ ಕೊಡ್ಬೇಡ, ನಿನ್ನ ಮಲಿಕೋ ಸುಮ್ಮನೆ. ರೀ, ಇದನ್ನ ಯಾರು ಹಿಂಸೆ ಅಂತ ಕರೆಯಲ್ಲ. ಇದು ನನಗೆ ನನ್ನ ಗಂಡನ ಮೇಲಿರೋ ಕಾಳಜಿ. ನಾನು ನಿಮ್ಮನ್ನ ಈ ಥರ ಎಲ್ಲ ಟೆನ್ಷನ್ ಮಾಡ್ಕೊಂಡಿರೋದನ್ನ ಯಾವತ್ತೂ ನೋಡಿಲ್ಲ. ಹೇಳ್ತಾ ಇದ್ದೀನಲ್ಲ, ಒಂದ್ಸಲ ದಿಂಬಕ್ಕೆ ತಲೆ ಇಟ್ಟರೆ ನೀವು ಎದ್ದೇಳೋದೇ ಇಲ್ಲ ಅಂತ. ಯಾಕ್ರಿ ಈಗ ಕೂತ್ಕೊಂಡಿದ್ದೀರಾ? ಯಾವ ವಿಚಾರ ನಿಮ್ಮ ತಲೆ ಕೊರಿತಾ ಇದೆ? ಏನಾಯ್ತು ಅಂತ ಹೇಳಿ. ನೋಡಿ ನೀಲು, ನನಗೆ ಸುಮ್ಮನೆ ಕೋಪ ಬರಿಸ್ಬೇಡ. ಏನೂ ಇಲ್ಲ ಅಂತ ಹೇಳ್ತಾವೆ ತಾನೇ, ಅರ್ಥ ಮಾಡ್ಕೋ. ನೀವು ಏನೂ ಇಲ್ಲ ಅಂತ ಹೇಳ್ತಾ ಇರೋದ್ರಲ್ಲೇ ಏನೋ ಇದೆ ಅಂತ ನನಗೆ ಗೊತ್ತಾಗ್ತಾ ಇದೆ. ನಾನು ನಿಮ್ಮನ್ನ ಈ ರೀತಿ ಟೆನ್ಷನ್ ಮಾಡ್ಕೊಂಡಿರೋದನ್ನ, ಈ ಥರ ಕೋಪ ಮಾಡ್ಕೊಳ್ಳೋದನ್ನ ಲೈಫಲ್ಲಿ ಇದಕ್ಕೆ ಮುಂಚೆ ಯಾವತ್ತೂ ನೋಡಿಲ್ಲ. ಅದಕ್ಕೆ ಕೇಳ್ತಾ ಇದ್ದೀನಿ, ಏನಾಯ್ತು ಅಂತ ನನಗೆ ಹೇಳಿ. ಏನು ಇಲ್ಲ ಕಣಮ್ಮಿ, ನಿದ್ದೆ ಬರಲಿಲ್ಲ, ಅದಕ್ಕೆ ಕೂತೀವ್ನಿ. ಅದೇ ಯಾಕೆ ನಿದ್ದೆ ಬರ್ತಿಲ್ಲ ಅಂತ ಮನ್ಸಲ್ಲಿ ಅದ್ರ ವಿಷಯ ಕುರಿತಾ ಇದ್ರೆ ತಾನೇ ನಿದ್ದೆ ಬರಲ್ಲ. ಅಯ್ಯೋ ಮಾರೈತಿ, ನಂಗೆ ಮನ್ಸಲ್ಲಿ ಯೋಚನೆ ಇಲ್ಲದೆ ಇದ್ರೆ ಮಾತ್ರ ನಿದ್ದೆ ಬರದೇ ಇರೋದಲ್ಲ. ಆರೋಗ್ಯ ಸರಿ ಇಲ್ಲದೆ ಇದ್ರೆ, ಗ್ಯಾಸ್ಟ್ರಿಕ್ ಆದರೆ ತಲೆನೋವು ಬಂದರೂ ನಿದ್ದೆ ಬರೋದಿಲ್ಲ. ಸುಮ್ಮನೆ ಕೇಳಿದ್ದೆ ಕೇಳ್ತಿರ್ತಾಳೆ. ಎಷ್ಟು ಸಲ ಫೋನ್ ಮಾಡಿದ್ರು ಜಾನು ಫೋನ್ ತೆಗಿತಿಲ್ವಲ್ಲ ರೀ. ಅವಳು ಯಾಕ್ರಿ ಹೀಗೆ ಮಾಡ್ತಿದ್ದಾಳೆ? ನಾವು ಫೋನ್ ಮಾಡಿದ್ರೆ ಸಾಕು ಖುಷಿಯಿಂದ ಫೋನಲ್ಲಿ ಮಾತಾಡ್ತಿದ್ಲು. ಇವತ್ತಿಷ್ಟು ಸಲ ಫೋನ್ ಮಾಡಿದ್ರು ತೆಗಿತಿಲ್ಲ ಅಂದ್ರೆ ನನಗೆ ಯಾಕೋ ಭಯ ಆಗ್ತಿದೆ ರೀ. ಲಕ್ಷ್ಮಿ, ಇದ್ರಲ್ಲಿ ಭಯ ಪಟ್ಕೊಳ್ಳೋ ಅಂಥದ್ದು ಏನಿದೆ? ಬೆಳಗ್ಗೆ ಪಾಪ ಏನೋ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ, ಎತ್ಕೊಳ್ತಿಲ್ಲ. ಇಲ್ಲ ರೀ, ನನಗೆ ನಂಬಿಕೆ ಬರ್ತಿಲ್ಲ. ನೋಡಿ, ನೀವು ಅಳಿಯಂದ್ರಿಗಾದ್ರೂ ಒಂದ್ಸಲ ಫೋನ್ ಮಾಡಿ. ಅಳಿಯಂದ್ರು ಫೋನ್ ತೆಗಿತಾ ಇಲ್ಲ, ಹಂಗಂದ್ರೆ ಏನರ್ಥ? ಇಬ್ರು ಎಲ್ಲೋ ಹೋಗಿರ್ತಾರೆ. ಅಲ್ಲ ರೀ, ಇಷ್ಟು ಬೆಳಗ್ಗೆ ಎಲ್ಲಿಗೆ ಹೋಗ್ತಾರೆ ಹೇಳಿ? ಲಕ್ಷ್ಮಿ, ನಿಮ್ದೊಳ್ಳೆ ಕತೆ ಆಯ್ತಲ್ಲ. ಗಂಡ ಹೆಂಡತಿ ಬೆಳಗ್ಗೆ ವಾಕಿಂಗ್ ಹೋಗಿರ್ಬೋದು, ಇಲ್ಲ ದೇವಸ್ಥಾನಕ್ಕೆ ಹೋಗಿರ್ಬೋದು. ಅವ್ರು ಫೋನ್ ಮಾಡಿದ್ಮೇಲೆ ಕೇಳ್ಬಿಟ್ಟು ಎಲ್ಲಿ ಹೋಗಿದ್ವಿ ಅಂತ ಹೇಳ್ತೀನಿ, ಆಯ್ತಾ? ರೀ, ನಾವ್ ಯಾಕ್ರಿ ಹೋಗಿ ಅವಳನ್ನ ನೋಡ್ಕೊಂಡು ಬರಬಾರ್ದು? ಹಾಂ, ಅವಳು ಗರ್ಭಿಣಿ ಆದಾಗಿಂದ ನಾನು ಫೋನಲ್ಲೇ ಮಾತಾಡ್ತಾ ಇದ್ದೀನಿ. ಒಂದೆರಡು ದಿನ ಹೋಗಿ ಬಂದ್ರೆ ಅವಳಿಗೂ ಖುಷಿ ಆಗತ್ತೆ. ಅವಳನ್ನ ನೋಡಿದ್ರೆ ನನಗೂ ಸ್ವಲ್ಪ ನೆಮ್ಮದಿ ಇರುತ್ತೆ. ಲಕ್ಷ್ಮಿ, ನನಗೂ ಅವಳು ನೋಡಬೇಕು ಅಂತ ಆಸೆ. ಏನು ಮಾಡಲಿ, ಮನೆ ಪರಿಸ್ಥಿತಿ ನಿನಗೆ ಗೊತ್ತಲ್ವಾ? ಮೊನ್ನೆ ಎಲ್ಲ ಹೋದಾಗ್ಲೇ ದುಡ್ಡು ಖರ್ಚಾಗಿದೆ. ಇನ್ನು ಮತ್ತೆ ಹೋಗ್ಬೇಕಂದ್ರೆ, ಆಮೇಲೆ ಈಗ ಹೋದರೆ ಗರ್ಭಿಣಿ ಮನೆಗೆ ಬರೀ ಕೈಲ ಹೋಗೋಕ್ಕಾಗತ್ತೆ. ಹೌದಲ್ವಾ? ನೀವು ಹೇಳೋದು ಸರಿನೇ. ಅಲ್ಲಿಗೆ ಹೋದ್ರೆ ಬರೀ ಕೈಯಲ್ಲಿ ಹೋಗಕ್ಕಾಗಲ್ಲ. ಅವಳಿಗೇನಾದ್ರೂ ತಗೊಂಡು ಹೋಗ್ಲೇಬೇಕು. ಇಲ್ಲಿ ನೋಡಿದ್ರೆ ನಮ್ಗೆ ಮನೆ ನಡೆಸೋದೇ ಕಷ್ಟ ಆಗಿದೆ ರೀ. ಹೆತ್ತು ಮಗಳನ್ನ ನೋಡ್ಕೊಂಡು ಬರಕ್ ಆಗದೆ ಇರೋಂತ ಪರಿಸ್ಥಿತಿಗೆ ಬಂದ್ಬಿಟ್ವಲ್ಲ. ನೋಡು, ನೀನಿಷ್ಟು ಬೇಜಾರು ಮಾಡ್ಕೋಬೇಡ. ನನಗೆ ಒಂದು 2 ದಿನ ಟೈಮ್ ಕೊಡು ಲಕ್ಷ್ಮಿ. ನಾನು ಹೇಗಾದರೂ ಮಾಡಿ ದುಡ್ಡು ಹೊಂದಿಸ್ತೀನಿ. ಇಬ್ಬರು ಹೋಗಿ ಜನ ನೋಡ್ಕೊಂಬರೋಣ. ನೀನು ಬೇಜಾರು ಮಾಡ್ಕೋಬೇಡ. ಛೇ,
ಅತ್ತೆ ಮಾವ ದುಡ್ಡಿಗೋಸ್ಕರ ಎಷ್ಟು ಕಷ್ಟಪಡ್ತಿದ್ದಾರೆ. ಮಗಳನ್ನ ನೋಡಬೇಕು ಅನ್ನೋ ಆಸೆ ಇದ್ರೂ ದುಡ್ಡಿಲ್ಲದೆ ಹೋಗೋದಕ್ಕಾಗದೆ ಒದ್ದಾಡ್ತಿದ್ದಾರೆ. ಇದಕ್ಕೇನಾದರೂ ಒಂದು ಮಾಡಬೇಕು. ಆಫೀಸ್ಗೆ ಹೊರಟಿದ್ದೆ ಹರಿ. ಆನ್ ದ ವೇ ಹೋಗ್ತಾರ ನನ್ನ ಕಣ್ಣಿಗೆ ಏನೋ ಬಿತ್ತು. ಅದು ನೀನು ತೋರ್ಸೋರ್ಗು ನಂಗೆ ಸಮಾಧಾನ ಇರಲ್ಲ. ಬಾ ಹೋಗೋಣ. ಅದೇನು ಅಂತ ಹೇಳ್ಬಾರ್ದಾ? ಯಾಕೆ ಇಷ್ಟೊಂದು ಏನು ಎತ್ತ ಅಂತೆಲ್ಲ ಕೇಳ್ಬೇಡ. ತೋರಿಸ್ತೀನಿ ಅಂತ ಹೇಳಿದಲ್ಲ, ಬಾ ಹೋಗೋಣ. ಬೇಬಿ ಪ್ಲೀಸ್, ಕಸ್ಟಮರ್ಸ್ ಬರ್ತಿರ್ತಾರೆ. ನಾನು ಇಲ್ಲೇ ಇದ್ರೆ ಏನು ಚೆನ್ನಾಗಿರುತ್ತೆ ಹೇಳು? ಬಿಸ್ನೆಸ್ ಹೇಗೆ ನಡೆಯುತ್ತೆ? ಪರವಾಗಿಲ್ಲ, ಇವತ್ತೊಂದಿನ ಸಂಜೆ ಮೀಟ್ ಆಗು. ಅಯ್ಯೋ, ಅದು ಎಲ್ಲಿಗೆ ಅಂತ ಹೇಳ್ಬಾರ್ದಾ? ಹೋಗ್ಲಿ. ಈಗೇನು, ನಾನು ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಹೇಳೋರ್ಗು ನೀನು ಬರಲ್ವಾ? ಸರಿ. ಏನ್ ಬೇಬಿ ಇದು? ಅಪಾರ್ಟ್ಮೆಂಟ್ ಬ್ರೋಚರು. ಆನ್ ದ ವೇ ಬರ್ತಾ ಅಪಾರ್ಟ್ಮೆಂಟ್ ನೋಡಿದೆ. ಬ್ಯೂಟಿಫುಲ್ ಆಗಿ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ. ಆಫರ್ ಪ್ರೈಸಲ್ಲೂ ಕೊಡ್ತಿದ್ದಾರೆ. ಹೋಗಿ ನೋಡ್ಕೊಂಡ್ ಬಂದ್ಬಿಡೋಣ. ಹೇಳಿದ್ನಲ್ಲ ಹರಿ, ನಮ್ಮ ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಬಂದಿದ ತಕ್ಷಣ ನಾವು ಬೇರೆ ಮನೆಗೆ ಹೊಟ್ಟೋಗೋಣ ಅಂತ. ಈಗ ಜಸ್ಟ್ ಹೋಗಿ ನೋಡ್ಕೊಂಬಂದ್ರೆ ಸಾಕು. ಆಮೇಲೆ ಅದ್ರ ಬಗ್ಗೆ ಡಿಸೈಡ್ ಮಾಡಿ. ಪ್ಲೀಸ್, ನಾನು ನಿನಗೆ ಯಾವತ್ತೇ ಹೇಳಿದ್ನಲ್ವಾ, ನಾವು ಬೇರೆ ಹೋಗೋದ್ರ ಬಗ್ಗೆ ಆಗಲಿ ಬೇರೆ ಮನೆ ಮಾಡೋದ್ರ ಬಗ್ಗೆ ಆಗಲಿ ಸದ್ಯಕ್ಕೆ ಮಾತಾಡೋದು ಬೇಡ ಅಂತ. ನನಗೆ ಇದೆಲ್ಲ ಸರಿ ಹೋಗಲ್ಲ. ನಾನು ಫಸ್ಟು ಬಿಸ್ನೆಸ್ಸು ಸಕ್ಸಸ್ ಆಗಬೇಕು. ಆಮೇಲೆ ನಾನು ದುಡ್ದಿರೋ ದುಡ್ಡಲ್ಲಿ ಮನೆ ತಗೋಬೇಕು ಅಷ್ಟೆ. ಅಲ್ಲಿವರೆಗೂ ಬೇಬಿ ಪ್ಲೀಸ್ ಅರ್ಥ ಮಾಡ್ಕೊ. ಬೇಕಾದರೆ ನೀನು ಸಮಾಧಾನಕ್ಕೋಸ್ಕರ ಒಂದ್ಸಲ ಹೋಗಿ ನೋಡ್ಕೊಂಬರೋಣ. ಆದರೆ ಅಲ್ಲಿಗೆ ಹೋದ್ಮೇಲೆ ನಾವು ಈಗಲೇ ಖಾಲಿ ಮಾಡಬೇಕು, ಈಗಲೇ ಮನೆ ತಗೋಬೇಕು, ಆ ಥರದ್ದೆಲ್ಲ ಮಾತು ಬರಬಾರ್ದು. ಸರಿನಾ? ಪರವಾಗಿಲ್ಲ, ಹೋಗೋದೇನು ಬೇಡ ಬಿಡು. ನಿನ್ನ ಆಸೆಗೆ ನಾನೇನೆ ಕಡ್ಡ ಬರಲಿ. ವಿಶ್ವ